ನಾನು ನೋಡ್ರಿ ಇವತ್ತು ಸೂಪರ್ ಆಗಿರುವಂಥ ಕೆಂಪು ರಾಜಗಿರಿ ಪಲ್ಯ ತಂದಿದ್ದೆ ನೋಡ್ರಿ. ಅದಕ್ಕೆ ಕೆಂಪು ರಾಜಗಿರಿ ಪಲ್ಯ ತಿನ್ನೋದ್ರಿಂದ ಭಾಳ ಬೆನಿಫಿಟ್ ಐತೆ ನೋಡ್ರಿ. ಹಿಮೋಗ್ಲೋಬಿನ್ ಜಾಸ್ತಿ ಆತೈತ್ರಿ. ಮತ್ತು ಯಾರಿಗಾದ್ರೂ ಭಾಳ ಸುಸ್ತು ಅನಿಸಿದ್ರೆ ಈ ಪಲ್ಯ ಉಂಡ್ರಿ, ರೊಟ್ಟಿ ಪಲ್ಯ ಮನಸ್ಸು ಫುಲ್ ನಿರಾಶವಾಗಿ ಆಯಾಸ ಎಲ್ಲ ಕಡಿಮೆ ಆಗ್ತೈತೆ ನೋಡ್ರಿ. ಆದಷ್ಟು ಹಸಿರು ತರಕಾರಿ ಮತ್ತು ಸೊಪ್ಪು ತಿನ್ನೋದ್ರಿಂದ ಏನಾಗ್ತೈತಿ, ಆರೋಗ್ಯ ಭಾಳ ಒಳ್ಳೆಯದಾಗಿರ್ತೈತೆ ನೋಡ್ರಿ. ಈ ಥರ ಚೆಂದಾಗಿ ತಂದು ತೊಳ್ಕೊಂಡು ಕಟ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲೆಲ್ಲ ನೀರು ಹೋಗತಕ್ಕ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರೊಳಗೆ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕು ಒಂದು ಗಡ್ಡೆ ಬೆಳ್ಳುಳ್ಳಿ ಚೆಂದಾಗಿ ಜಜ್ಜಿ ಹಾಕಿ ಈ ಥರ ಬೇಯಿಸ್ಬಿಟ್ರೆ ಸಾಕು ನೋಡ್ರಿ. ಇದಕ್ಕೆ ಯಾವುದು ಖಾರ ಮಸಾಲೆನೂ ಏನೂ ಬೇಕಾಗಿಲ್ಲ ರೀ. ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ಯಾರ್ಯಾರು ನೀವು ಇನ್ನೂ ಒಂದು ಸಲ ಟ್ರೈ ಮಾಡಿಲ್ಲ ನೀವು ಮಾಡಿರಿ. ಈ ಥರ ಚೆಂದಾಗಿ ಫಸ್ಟ್ ಯಾವುದೇ ತರಕಾರಿ ಆದರೂ ತಂದಮೇಲೆ ಒಂದು ಸಲ ಚೆಂದಾಗ ತೊಳ್ಕೊರಿ ನೋಡ್ರಿ. ಎಲ್ಲೆಲ್ಲಿ ಇಟ್ಟಿರ್ತಾರೋ ಅದಕ್ಕೆ ಭಾಳ ತರಕಾರಿ ತೊಳೆದು ಅಡುಗೆ ಮಾಡೋದು ಆರೋಗ್ಯಕ್ಕೆ ಭಾಳ ಉತ್ತಮ ನೋಡ್ರಿ. ಈ ಸಲ ಚೆಂದಾಗಿ ಈ ಥರ ತೊಳ್ಕೊಂಡು ಆಮೇಲೆ ಈ ಸಲ ಹಾಕಿದೇವಲ್ರಿ, ಚೆಂದಾಗಿ ಒಂದು 5 ನಿಮಿಷ ಚೆಂದಾಗ ಬಯಸ್ಕೊರಿ. ಇದು ರೊಟ್ಟಿ ಕೂಡ ಕಾಂಬಿನೇಷನ್ ಮಸ್ತ್ ಇರ್ತೈತೆ ನೋಡ್ರಿ. ಬೇಕಂದ್ರೆ ನೀವು ಚಪಾತಿ ಕೂಡ